Hello children. Last class we discussed about Wadeyars of Mysore children. But what happened? Only one page is there for your syllabus children. Important Wadeyars of Mysuru. Only Chikkadevaraya is there. You learnt in the class children. I discussed about that. But remaining part is deleted. So I am dropping this lesson children. Next lesson I will start children. The Sultans of Delhi children. This lesson already B.Ed teacher, she has taught you children introduction part of Delhi Sultans. During the 11th and 12th centuries, the Turks repeatedly invaded Indian territories. These invasions finally culminated in the establishment of the rule of the Sultans of Delhi children 1206 in the 1526 CE ಒಳಗು. This lesson briefly states the policies of sultans, their administration, socio-economic conditions of the period, and the contributions made by them to architecture and literature. You learn children. Yes, she has taught you the Arab invasions, the Turkish invasion, and Muhammad Ghazni, Muhammad Ghori, and she taught you the slave dynasty also children. Today I will start you the Khilji dynasty children. After the slave dynasty, the Khilji dynasty came to power children. Slave dynasty ಆದ್ಮೇಲೆ ಯಾವ ಡೈನೆಸ್ಟಿ ಬಂತು ಅಧಿಕಾರಕ್ಕಂದ್ರ ಖಿಲ್ಜಿ ಡೈನೆಸ್ಟಿ. Alauddin Khilji was the strongest of all the sultans of Delhi children. Alauddin Khilji was the strongest ಇದ್ದ ಎಲ್ಲ ಡೆಲ್ಲಿ ಸುಲ್ತಾನ್ಸ್ ಒಳಗನ. His rule was based on military power children. ಪಾಲಿಸೀಸ್ ಯಾವಿದ್ದು ಅಂದ್ರೆ ಅಲ್ಲಾವುದ್ದೀನ್ ಇಂಟ್ರೊಡ್ಯೂಸ್ಡ್ ಸೆವೆರಲ್ ರಿಫಾರ್ಮ್ಸ್ ಇನ್ ಅಡ್ಮಿನಿಸ್ಟ್ರೇಟಿವ್ ಚಿಲ್ಡ್ರನ್. ಆಡಳಿತದೊಳಗ ಸೆವೆರಲ್ ರಿಫಾರ್ಮ್ಸ್ ಅಂದ್ರೆ ಸುಧಾರಣೆಗಳು ತಂದ. ಮಿಲಿಟರಿ ಅಂದ್ರ ಸೈನಿಕ, ಎಕನಾಮಿಕ್ ಫೀಲ್ಡ್ ಆರ್ಥಿಕತೆ ಒಳಗ. ಹಿ ರೆಗ್ಯುಲೇಟೆಡ್ ದ ಪ್ರೈಸ್ ಆಫ್ ಗೂಡ್ಸ್ ಕಾಮನ್ಲಿ ಕನ್ಸ್ಯೂಮ್ಡ್ ಚಿಲ್ಡ್ರನ್. ಅದನ್ನು ಸಹಿತ ಅವ ಏನ್ ಮಾಡ್ದ, ರೆಗ್ಯುಲೇಟೆಡ್ ದ ಪ್ರೈಸ್ ಆಫ್ ಗೂಡ್ಸ್ ಅನ್ನು ಕಾಮನ್ಲಿ ಕನ್ಸ್ಯೂಮ್ ಮಾಡಂತವನ್ನೆಲ್ಲ ಕರೆಕ್ಟ್ ಆಗಿಟ್ಟ. ಹಿ ಬ್ಯಾನ್ಡ್ ಕನ್ಸಂಪ್ಷನ್ ಆಫ್ ಲೀಕರ್ ಚಿಲ್ಡ್ರನ್ ಅಂದ್ರೆ ಸಾರಾಯಿ ಕುಡಿಯೋದು, ಗ್ಯಾಮ್ಲಿಂಗ್ ಇನ್ ಡೆಲ್ಲಿ ಒಳಗೆ ಜೂಜಾಟ ಆಡೋದು ಬಂದ್ ಮಾಡ್ದ. ದ ಗಿಲ್ಟಿ ವೇರ್ ಸಿವಿಯರ್ಲಿ ಪನಿಷ್ಡ್ ಚಿಲ್ಡ್ರನ್. ಗಿಲ್ಟಿ ಏನಿತ್ತಲ್ಲ, ಯಾರಾದರೂ ತಪ್ಪು ಮಾಡಿದವ್ರಿಗೆ ಸಿವಿಯರ್ ಪನಿಷ್ಮೆಂಟ್ ದೇ ಮೇ ಗೆಟ್ಟಿಂಗ್ ಚಿಲ್ಡ್ರನ್. ಈಗ ಮಿಲಿಟರಿ ಕಂಪೈನ್ಸ್. ಅಲ್ಲಾವುದ್ದೀನ್ ಆಸ್ಪೈರ್ ಟು ಕಾಂಕರ್ ಎಂಟೈರ್ ಇಂಡಿಯಾ ಚಿಲ್ಡ್ರನ್. ಅಲ್ಲಾವುದ್ದೀನ್ ವಿಶ್ ಏನಿತ್ತು ಅಂದ್ರೆ ಇಡೀ ಭಾರತವನ್ನು ಗೆದ್ದುಕೊಳ್ಳೋದು. ಇನ್ ದ ಫಸ್ಟ್ ಇನ್ಸ್ಟನ್ಸ್ he conquered North India by his military strength children. ಅವನು ಮಿಲಿಟರಿ ಸ್ಟ್ರೆಂತ್ ಇಂದ ಏನ್ ಮಾಡ್ದ, ಇಂಡಿಯಾವನ್ನ ಗೆದ್ದುಕೊಳ್ಳೋದಕ್ಕೆ ಇದನ್ನ ಮಾಡ್ದ. ಟು ಸೌತ್ ಇಂಡಿಯಾ he sent Malik Kafur children. Malik Kafur a slave who was close to him children. ಮಲಿಕ್ ಕಾಫರ್ ಅಂತ ಏನಿದ್ನಲ್ಲ, ಅವ ಸ್ಲೇವ್ ಅಂದ್ರೆ ಗುಲಾಮ ಇದ್ದ, ಇವನಿಗೆ ಬಹಳ ಕ್ಲೋಸ್ ಇದ್ದ. ಯಾರಿಗ? ಅಲ್ಲಾವುದ್ದೀನ್ ಖಿಲ್ಜಿಗ. ವಿತ್ ಅ ಹ್ಯೂಜ್ ಆರ್ಮಿ ಮಲಿಕ್ ಕಾಫೂರ್ ಇನ್ವೆಡೆಡ್ ದ 4 ಮೇಜರ್ ಕಿಂಗ್ಡಮ್ಸ್ ಚಿಲ್ಡ್ರನ್. ಇನ್ವೆಡೆಡ್ ಅಂದ್ರೆ ಅವ ಆಕ್ರಮಣ ಮಾಡ್ಕೊಂಡ ಗೆದ್ದುಕೊಂಡ 4 ಮೇಜರ್ ಕಿಂಗ್ಡಮ್ಸ್ ಆಫ್ ಸೌತ್ ಇಂಡಿಯಾ ಅಂಡ್ ಲೂಟೆಡ್ ದೇರ್ ಕ್ಯಾಪಿಟಲ್ಸ್ ಚಿಲ್ಡ್ರನ್. ಅಲ್ಲಿ ದ ಕ್ಯಾಪಿಟಲ್ ಎಲ್ಲ ಲೂಟ್ ಅಂದ್ರ ದರೋಡೆ ಮಾಡ್ಕೊಂಡ್ರು. ದ ಕಿಂಗ್ಡಮ್ಸ್ ಕಾಂಕರ್ಡ್ ಬೈ ಮಾಲಿಕ್ ಕಾಫೂರ್ ವೇರ್ ದ ಆದವಾಸ್ ಆಫ್ ಮಹಾರಾಷ್ಟ್ರ ಚಿಲ್ಡ್ರನ್. ಆದವಾಸ್ ಆಫ್ ಮಹಾರಾಷ್ಟ್ರ ಕ್ಯಾಪಿಟಲ್ ಯಾವುದು? ದೇವಗಿರಿ. ದ ಕಾಕತೀಯಾಸ್ ಆಫ್ ಆಂಧ್ರ ಚಿಲ್ಡ್ರನ್. ಆಂಧ್ರ ಅಂದ್ರೆ ವಾರಂಗಲ್. ದ ಹೊಯ್ಸಳಾಸ್ ಆಫ್ ಕರ್ನಾಟಕ ಅಂದ್ರ ದ್ವಾರ ಸಮುದ್ರ ಚಿಲ್ಡ್ರನ್. ಅಂಡ್ ದ ಪಾಂಡ್ಯಾಸ್ ಆಫ್ ತಮಿಳ್ನಾಡು, ಅದು ಮಧುರೈ ಚಿಲ್ಡ್ರನ್. ಮಲಿಕ್ ಕಾಫೂರ್ ಕಂಟಿನ್ಯೂಯಿಂಗ್ ಹಿಸ್ ಮಿಲಿಟರಿ ಮಾರ್ಚ್ ಪ್ರೊಸೀಡೆಡ್ ಅಪ್ ಟು ರಾಮೇಶ್ವರಂ ಚಿಲ್ಡ್ರನ್. ಅಲ್ಲಿವರೆಗೂ ಸಹಿತ ಅವ ಏನ್ ಮಾಡ್ದ, ಮಿಲಿಟರಿ ಮಾರ್ಚನ್ನ ಅಲ್ಲಿವರೆಗೂ ಪ್ರೊಸೀಡ್ ಮಾಡ್ದ, ಕಾರ್ಯಾಚರಣೆ ಮಾಡ್ದ. ಆಲ್ ಅಲಾಂಗ್ ದ ರೂಟ್ ಹಿಸ್ ಆರ್ಮಿ destroyed several places of worship children and looted wealth. ನೋಡ್ರಿ, ಆ ಮಲಿಕ್ ಕಾಫರ್ ಆರ್ಮಿ ಏನಿತ್ತಲ್ಲ ಅದೇನು ಡೆಸ್ಟ್ರಾಯ್ ಮಾಡ್ತು. ಡೆಸ್ಟ್ರಾಯ್ ಅಂದ್ರೆ ನಾಶ ಮಾಡ್ತು. ಸೆವೆರಲ್ ಪ್ಲೇಸಸ್, ಅನೇಕ ಪ್ಲೇಸ್ಗಳು ಆಫ್ ವರ್ಷಿಪ್ ಅಂಡ್ ಲೂಟೆಡ್ ವೆಲ್ತ್, ಪೂಜೆ ಮಾಡುವ ಸ್ಥಳಗಳನ್ನ ಡೆಸ್ಟ್ರಾಯ್ ಮಾಡಿ. ಲೂಟ್ ಅಂದ್ರೆ ಸಂಪತ್ತನ್ನ ಕೊಳ್ಳೆ ಹೊಡೆದ್ರು. ನೆವರ್ ಬಿಫೋರ್ ಹ್ಯಾಡ್ ಸಚ್ ಅ ಹ್ಯೂಜ್ ಕ್ವಾಂಟಿಟಿ ಆಫ್ ವೆಲ್ತ್ ಆಫ್ ಸೌತ್ ಇಂಡಿಯಾ ಫ್ಲೋಟ್ ಟು ಡೆಲ್ಲಿ ಚಿಲ್ಡ್ರನ್. ಎಲ್ಲ ಕಿತ್ಕೊಂಡು ಡೆಲ್ಲಿಗೆ ಹೋಯ್ದ್ರು. ಅಲ್ಲಾವುದ್ದೀನ್ ಪ್ಯಾಟ್ರೋನೈಸ್ಡ್ ಅಮೀರ್ ಖುಸ್ರು, ಅಮೀರ್ ಹಾಸನ್ ಅಂಡ್ ಅದರ್ ಪರ್ಷಿಯನ್ ಪೋಯಿಟ್ಸಿಗೆಲ್ಲ ಇವನ ಆಸ್ಥಾನದೊಳಗ ಆಶ್ರಯ ಕೊಟ್ಟಿದ್ದ. ಹಿ ಬಿಲ್ಟ್ ಅ ನ್ಯೂ ಫೋರ್ಟ್ ಇನ್ ಡೆಲ್ಲಿ ನೋನ್ ಆಸ್ ಸಿರಿ ಅಲೈ ದರ್ವಾಜಾ ಇನ್ ಡೆಲ್ಲಿ
A grand structure was his contribution to architecture. Children, see children in this picture, Alai Darwaza of Delhi. Children, see children, Alauddin, a last days were tragic. Children, Alauddin the last days ಏನಿದ್ವಲ್ಲ ಟ್ರಾಜಿಕ್ ಇತ್ತು ಅಂದ್ರ ದುಃಖಮಯವಾಗಿತ್ತು. ದೇರ್ ವೇರ್ ಸೆವೆರಲ್ ರಿವೋಲ್ಟ್ಸ್ ಇನ್ ದ ಪ್ಯಾಲೇಸ್ ಟು ಓವರ್ಥ್ರೋ ಹಿಮ್. ಚಿಲ್ಡ್ರನ್, ಅಲ್ಲಾವುದ್ದೀನ್ ಲಾಸ್ಟ್ ಡೇಸ್ ವೇರ್ ಟ್ರಾಜಿಕ್ ಅಂದ್ರೆ ದುಃಖದ ದಾಯಕವಾಗಿದ್ದು. ದೇರ್ ವೇರ್ ಸೆವೆರಲ್ ರಿವೋಲ್ಟ್ಸ್ ದಂಗೆಗಳಿದ್ದು ಪ್ಯಾಲೇಸ್ ಒಳಗ. ಟು ಓವರ್ಥ್ರೋ ಅವನ್ನ ಎಸೆಯೋದು. ಫೈನಲಿ ಮಲಿಕ್ ಕಾಫೂರ್ ಔಟ್ ಆಫ್ ಗ್ರೀಡ್ ಫಾರ್ ಪವರ್. ಚಿಲ್ಡ್ರನ್, ಮಲಿಕ್ ಕಾಫೂರ್ಗೆ ಏನಿತ್ತು, ಗ್ರೀಡ್, ಔಟ್ ಆಫ್ ಗ್ರೀಡ್ ಫಾರ್ ಪವರ್ ಇತ್ತು. ಕಿಲ್ಡ್ ಈಸ್ ಮಾಸ್ಟರ್ ಅಂಡ್ ಡಿಕ್ಲೇರ್ಡ್ ಹಿಮ್ಸೆಲ್ಫ್ ಅ ಸುಲ್ತಾನ್. ಚಿಲ್ಡ್ರನ್, ಅವನಿಗೆ ಗ್ರೀಡ್ ಅಂದ್ರೆ ಅತ್ಯಾಸೆಯಿಂದ ಅವನ ಮಾಸ್ಟರ್ ರಾಜನನ್ನ ಕೊಂದು ಅಂಡ್ ಡಿಕ್ಲೇರ್ಡ್ ಹಿಮ್ಸೆಲ್ಫ್ ಅ ಸುಲ್ತಾನ್ ಅಂತ ಮಲಿಕ್ ಕಾಫೂರ್ ಡಿಕ್ಲೇರ್ ಮಾಡ್ಕೊಂಡ. ಬಟ್ ಹೀ ಟು ವಾಸ್ ಕಿಲ್ಡ್ ಬೈ ಹೀಸ್ ಎನಿಮೀಸ್. ಚಿಲ್ಡ್ರನ್, ಮತ್ತು ಅವನು ಸಹಿತ ಅವರ ಎನಿಮೀಸ್ ಅನ್ನು ಕೊಂದ್ರು. ಎನಿಮೀಸ್ಗಳು ಅವನಿಗೂ ಕೊಂದ್ರು. ವಿದಿನ್ ಅ ಶಾರ್ಟ್ ಟೈಮ್ the Khilji rule ended and the Tughlaqs came to power. Children, yes, you learned this much. Children, next class I will start the Tughlaq dynasty. Thank you.